ವಂದನೆಗಳು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರ ಆಯ್ಕೆಯ ಕುರಿತು ಕೆಲವು ವಿಚಾರಗಳನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡೋದಕ್ಕಾಗಿ ನಮ್ಮ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರೆಸ್ ಮೀಟ್ ಮಾಡೋದು ಅಂತ ಅಧ್ಯಕ್ಷರ ಜೊತೆ ಫೋನ್ ಮಾಡಿ ಮಾತಾಡಿದ್ವಿ. ಆ ಪ್ರಕಾರ ತಾವೆಲ್ಲರೂ ಬಂದಿರಿ. ಇನ್ನೂ ಬರಬೇಕಾದವರು ಕೆಲವರು ಇದ್ದಾರೆ, ಇರಲಿ. ತಮ್ಮ ಹೇಳಿಕೆ ಪ್ರಕಾರ ಪ್ರಾರಂಭ ಮಾಡಿಬಿಡೋಣ ಅಂತ ಅಧ್ಯಕ್ಷರು ಮತ್ತು ಕೆಲವು ನೀವೇನು ಹೇಳಿದರೆ ನಿಮ್ಮೆಲ್ಲರ ಅಭಿಪ್ರಾಯದಂತೆ ಈಗ ತಮಗೆಲ್ಲರಿಗೂ ಈ ವಿಷಯವನ್ನು ಕುರಿತು ಮಾತಾಡೋದಕ್ಕೆ ನಾವು ಏನು ಮಾತಾಡ್ತೇವೆ, ಏನು ಮಾತಾಡಬೇಕಾಗಿದೆ, ತಾವೇನಾದರೂ ಕೇಳೋದಿದ್ದೇನೆ ಹೇಗೆ ಅನ್ನೋದಕ್ಕೆ ಇವತ್ತೇನು ಕೂಡಿದ್ದೀವಿ, ಈ ಪ್ರೆಸ್ ಮೀಟ್ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ತಮಗೆಲ್ಲರಿಗೂ ನಾವು ವೈಯಕ್ತಿಕವಾಗಿ, ಯಾಕೆಂದರೆ ನನ್ನ ಮಗ JM ರಾಜಶೇಖರ್ ನಿಂತಿರೋದ್ರಿಂದ ನಾನು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಇದರೊಳಗೆ ಕೆಲಸ ಮಾಡಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥದ್ದು ತಮಗೆ ಗೊತ್ತು. ಆದ್ದರಿಂದ ನಾನೇ ಸ್ವಾಗತವನ್ನು ಮಾಡ್ತೇನೆ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಸರ್ ನೀವು ಬರ್ರಿ, ಈ ಕಡೆ ಬನ್ನಿರಿ. ನೀವು ಬನ್ನಿರಿ, ನೀವು ಮಾತಾಡಿ. ಇರ್ಲಿ ಅಲ್ಲ ಕನಸಲ್ಲಿ ನನ್ನ ಪತ್ರಿಕಾ ಬಳಗಕ್ಕೆ ನನ್ನ ಮೊದಲು ನಮಸ್ಕಾರಗಳು. ಭಾಳ ಸಾಗಿತ್ತು ನೀವು ಇದನ್ನು ಮಾಡಿದ್ದು ಒಂದು ವಿಶೇಷ. ನಿಮ್ಮ ಚೇಂಬರ್ ನೋಡಿರಲಿಲ್ಲ, ಸುಮಾರು ವರ್ಷಗಳಿಂದಲೇ ಮಾಡಬೇಕಾಗಿತ್ತು. ಈ ಕೆಲಸ ಹೀಗಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಇದರಿಂದ ಎರಡು ಮಾತಾಡ್ಬಿಡ್ತೀನಿ. ಹಿಂದಲ್ಲೇ ಎಲ್ಲೇ BO ಆಫೀಸಲ್ಲಿ ಕೂತ್ಕೊಂಡು BD ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೆ. ಕನ್ನಡ ಸಮಾಚಾರ ನೋಡಿದ್ದೆ ನಾನು. ಇರಲಿ, ಇದಾಗಿತ್ತು ಸಂತೋಷ. ಈಗ ವಿಷಯ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ 2012-13. ಈ ಮೊದಲು JM ರಾಜಶೇಖರ್ ಅನ್ನೋ ಹೆಸರು ಇರಲಿಲ್ಲ. ಫಸ್ಟ್ ಇದ್ದದ್ದು ಮಲ್ಲಿಕಾರ್ಜುನ್ ತೋಟಗಂಟಿ, ಅರ್ಜುನ್ ಪತ್ರಿಕೆ ಸಂಪಾದಕ ಅಂತೇಳಿ ಎಲ್ಲರೂ ಅದನ್ನ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ರು. ನಾನು ಆ ಟೈಮಲ್ಲಿ ಅದಕ್ಕೆ ಹೋಗ್ಬಿಟ್ಟಿದ್ದೆ. ಸಮಯಾನಂತರ ಬರ್ತಾ ಅದು ಕೆಲವೊಂದು ಬದಲಾವಣೆ ಆದವು. ನಾನು ಯೋಚನೆ ಮಾಡಿದೆ, ಆ ಚೇರಿಗೆ ಜಿಲ್ಲಾ ಸಾಹಿತ್ಯ ಸಮಿತಿ ಎನ್ನುವುದು ಕಚೇರಿ ಚೇರಿಗೆ JM ರಾಜಶೇಖರ್ ಅಂತ ವ್ಯಕ್ತಿನ ಅರ್ಹರು ಅನ್ನೋದು ನನ್ನ ಭಾವನೆ. ಆ ವಿಷಯವಾಗಿ ನಾನು ಅವ್ರ ಗಮನಕ್ಕೆ ತಂದು ಈ ಸಾರಿ ನೀವೇ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಆಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊನೆಗೆ ನಮ್ಮ ಅರ್ಜುನ್ ಪತ್ರಿಕೆ, ನಾನು ಅರ್ಜುನ್ ಪತ್ರಿಕೆ ಇದು ಮಾಡ್ತಾಯಿಲ್ಲ, ಕೇವಲ ಚುನಾವಣೆಗೋಸ್ಕರ ಅವ್ರಿಗೆ ಅದನ್ನು ಬಿಟ್ಟುಕೊಟ್ಟಿದ್ದೇನೆ. ಚುನಾವಣೆ ಮುಗಿಯೋವರೆಗೂ ಮುಗಿದ ನಂತರ ನನ್ನ ಪತ್ರಿಕೆ ನಾನು ನೋಡ್ಕೊತೀನಿ. ಆದ್ದರಿಂದ ಇದು ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳೋಕ್ಕೆ ನಾನು ಬಯಸ್ತೀನಿ. ಇವತ್ತು ಕೂಡ ನಾನು ಪ್ರತಿಯೊಂದು ಪೇಪರಲ್ಲಿ ನೋಡ್ತಾ ಇದ್ದೀನಿ JM ರಾಜಶೇಖರ್ ವಿಷಯವಾಗಿ. ಇಲ್ಲಿ 5 ಜನ ಅಂತ ಬರ್ತಾಯಿದೆ ಹೋಗ್ತೀವಿ. ಈಗ 5 ಜನ ಯಾರು ಗೊತ್ತಿಲ್ಲ, 4 ಜನ ಹೆಸರು ಮಾತ್ರ ಬರ್ತಾಯಿದೆ. ಪಾಪ ಅವ್ರ ಹೆಸರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. JM ರಾಜಶೇಖರ್ ಅಂತ ಹೇಳ್ಬಿಟ್ಟು ತಾವು ಕಾಣಿಸ್ಬೇಕು ಅಂತೇಳಿ ನನ್ನ ಪರ್ಸ್ನಲ್ ವೈಯಕ್ತಿಕ ವಿಚಾರ. ಇಷ್ಟು ನನ್ನ ಏನೋ ಎಲ್ಲ ಮುಗಿದ್ಮೇಲೆ ಅವ್ರು ಕೇಳಿ. ನಾನು JM ರಾಜಶೇಖರ್. ನಮಸ್ಕಾರ ಎಲ್ರಿಗೂ. ನನ್ನ ಪರಿಚಯ ತಮಗಿದೆ. ನಾನು ನಿಮ್ಮ ಜೊತೆ ಒಂದು ಹಂತದಲ್ಲಿ ನಿಮ್ಮ ಜೊತೆಗಿದ್ದವ. ಈಗ ಸ್ವಲ್ಪ ಸರ್ಕಾರಿ ಸೇವೆ, ಆ ಕಡೆ ಈ ಕಡೆ ಸಾಹಿತ್ಯ, ಮಾಹಿತಿ ಹಕ್ಕು, ಗ್ರಾಹಕರ ಹಕ್ಕು, ನಾಗರಿಕ ಸೇವಾ ಖಾತ್ರಿ ಕಾಯ್ದೆ ಅಂತ ಕೆಲವು ಸಂಪನ್ಮೂಲ ವ್ಯಕ್ತಿ ನಾನು ಸರ್ಕಾರದ ಒಂದು ಪ್ರತಿನಿಧಿಯಾಗಿಯೇ ಭಾಗವಹಿಸಿದ್ದು, ತರಬೇತಿ ತೊಗೊಂಡದ್ದು ತಮಗೆಲ್ಲ ಗೊತ್ತಿದೆ. 56 ಪುಸ್ತಕ ಬರೆದಿದ್ದೀನಿ. ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ತೋಟಗಂಟಿ ಅವ್ರು ಇತ್ತು, ಅವ್ರು ನನ್ನ ತಲೆ ಮೇಲೆ ಇದ್ದಿದ್ರು. ಅದನ್ನು ನೀವು ಆಶೆ ಕಳ್ಕೊಂಡಿದ್ದೆ. ಅದನ್ನಾಗಲೇ ಜಿಲ್ಲಾಧ್ಯಕ್ಷ ಸ್ಥಾನದ ಬಗ್ಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಇಲ್ಲಿ ಏನು ಆಗಬಾರ್ದು ಅಂತಿದ್ವೋ ಅದೆಲ್ಲ ಆಗ್ತಾಯಿದೆ. ದನ ರಾಜಕೀಯ, ಲಿಂಗ ರಾಜಕೀಯ, ಜಾತಿ ರಾಜಕೀಯ, ಗುಂಪು ರಾಜಕೀಯ, ಈ ಟೈಪ್ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಒಂದು ಘನತೆವೆತ್ತ ಸಂಸ್ಥೆಗೆ ನಿಜಕ್ಕೂ ಅದರ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಪ್ರಜ್ಞಾವಂತ ಬರಹಗಾರರ ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲ, ಪ್ರಜ್ಞಾವಂತ ಕನ್ನಡಿಗರು ಕೂಡ, ಯಾರು ಆಜೀವ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಲ್ಲವೋ ಅವರೂ ಕೂಡ ಅದನ್ನು ಹೌದಲ್ಲ ಅನ್ನೋವಷ್ಟರ ಮಟ್ಟಿಗೆ ಬಂದು ಕ್ವಶನ್ ಮಾರ್ಕ್ ಆಗಿದೆ. ಅದು ಪ್ರಶ್ನಾರ್ಥಕ ಚಿಹ್ನೆ ಕಾಡ್ತಾ ಇದೆ.
ಕನ್ನಡ ಸಾಹಿತ್ಯ ಪರಿಷತ್ತಿನ ದಿಕ್ಕು, ಅದರ ಮೂಲ ಉದ್ದೇಶ, ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ಉದ್ದೇಶ ಏನಿತ್ತು ಹಿರಿಯರದು, ಅದು ಇವತ್ತಿನ ದಿವಸ ಕ್ಷೀಣವಾಗ್ತಾ ಹೋಗ್ತಾ ಇದೆ. ಅದಕ್ಕೆ ಪುನರ್ಜೀವವನ್ನು ತುಂಬಬೇಕಾಗಿದೆ. ಸಾಮಾನ್ಯವಾಗಿ ನಾವು ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳನ್ನು ನೋಡಿದಾಗ ಆ ಚುನಾವಣೆಗಳೆಲ್ಲ ನೇರವಾಗಿ ಕೇಂದ್ರೀಕೃತವಾಗೋದು ಕೇಂದ್ರ ಘಟಕದ ಆಧಾರದ ಮೇಲೆ. ಜಿಲ್ಲಾ ಘಟಕಕ್ಕೆ ಇತ್ತೀಚೆಗೆ ನಮ್ಮ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವ್ರು ಬಂದ ಮೇಲೆ ಅನುದಾನದ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಅಂದರೆ ಈ ಜಿಲ್ಲಾ ಸಮ್ಮೇಳನ ಮಾಡೋದಕ್ಕೆ, ತಾಲೂಕಾ ಸಮ್ಮೇಳನ ಮಾಡೋದಕ್ಕೆ, ಅದಕ್ಕೆ ಜಿಲ್ಲಾ ಘಟಕದಲ್ಲಿರುವಂಥ ಜಿಲ್ಲಾಧ್ಯಕ್ಷ ನೇರವಾಗಿ ಹೊಣೆಗಾರ ಅಲ್ಲ. ಯಾಕೆಂದರೆ ತಾಲೂಕಾ ಘಟಕಗಳು ಚಟುವಟಿಕೆಯಿಂದಾಗ ಮಾತ್ರ ಒಬ್ಬ ತಾಲೂಕಿನ ಜಿಲ್ಲಾಧ್ಯಕ್ಷನಿಗೆ ಕೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕೋಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜಿಲ್ಲಾಧ್ಯಕ್ಷ ಅನ್ನುವಂಥದ್ದು ಸುಮ್ಮನೆ ನಾಮಕಾವಸ್ಥೆ. ಇಲ್ಲಿ ಹಣ ಇರೋದಿಲ್ಲ, ಅಧಿಕಾರ ಇರೋದಿಲ್ಲ, ಭಿಕ್ಷೆನೇ ಬೇಡಬೇಕು. ಕನ್ನಡಕ್ಕಾಗಿ ಜಿಲ್ಲಾಧ್ಯಕ್ಷನಾದವ ಅದನ್ನು ಸಮೃದ್ಧಗೊಳಿಸಬೇಕು ಅಥವಾ ಸಮಗ್ರಗೊಳಿಸಬೇಕು, ಅದನ್ನು ಸರ್ವಾಂಗೀಣ ಅಭಿವೃದ್ಧಿಗೊಳಿಸಬೇಕು ಅನ್ನೋದಾದರೆ ಅದಕ್ಕೆ ನಾವು ಹಣನ ದಾನಿಗಳಿಂದ ಸಂಗ್ರಹಿಸಬೇಕು, ಅಥವಾ ಜೀವನದಿಂದ ಹಾಕೋಕ್ಕೆ ತಾಕೋತಿರೋದು ಜೀವನದಿಂದನೂ ಹಾಕಬೇಕು. ಅದರಿಂದ ನಾವು ತಕ್ಕೊಂಡು ತಿನ್ನೋಕ್ಕೆ ಸಾಧ್ಯ ಇಲ್ಲ. ತಿನ್ನೋಕ್ಕೆ ಪ್ರಯತ್ನ ಪಟ್ಟರೆ ಬಹುಶಃ ಅದು ಮತ್ತು ಪಾಪದ ಕೆಲಸ ಆಗುತ್ತೆ. ಅಂಥ ಕೆಲಸ ನಾನು ಮಾಡೋಕ್ಕೆ ಸಿದ್ಧ ಇಲ್ಲ. ಇತ್ತೀಚೆಗೆ ನಾನು ಕಂಡುಕೊಂಡು ಆಗಿರೋ ಹಾಗೆ ನನಗೆ ಸಾಕಷ್ಟು ಓಡಾಡಿದ್ದೀನಿ. ಅರ್ಜುನ್ ಪತ್ರಿಕೆ ನನ್ನ ಬೆಂಬಲಕ್ಕೆ ತಗೊಂಡು ಸಾಕಷ್ಟು ಪ್ರಚಾರ ಕೊಟ್ಟಿದೆ. ಅದರಲ್ಲಿ ಎಲ್ಲರೂ ಸಮಾನವಾಗಿ ಎಲ್ಲ ಸ್ಪರ್ಧಾಕಾಂಕ್ಷೆಗಳು ನಾವು ಏನು ಹೇಳ್ತಾ ಇದ್ದೀವಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರಾಣೇಂದ್ರ ಹಾವೇರಿ ಜಿಲ್ಲೆಗೆ ಆಗಬೇಕಾಗಿತ್ತು, ಜಿಲ್ಲೆಗೆ ಆಗಬೇಕಾಗಿತ್ತು ಅನ್ನೋದು ಮಾತ್ರ ಹೇಳ್ತಾ ಇದ್ರು. ನಿರ್ದಿಷ್ಟವಾಗಿ ಎಲ್ಲಿ ಆಗಬೇಕಾಗಿತ್ತು? ಹಾಗಾದರೆ ಆ ಸಮ್ಮೇಳನ ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಯಾವುದು? ನಾವು ಬರುವಂಥ ಅಂದರೆ ಕನ್ನಡಿಗರ ಸಂಖ್ಯೆ ಒಂದು ಕೇಂದ್ರೀಕೃತವಾಗಿ ಹಾವೇರಿ ಜಿಲ್ಲೆ ಅಂದ್ರೆ ಒಂದು ಕರ್ನಾಟಕದ ಮಧ್ಯಭಾಗ, ಅದು ಹೃದಯದ ಭಾಗ. ಹಾಗಾದರೆ ಇಲ್ಲಿ ಎಷ್ಟು ಜನ ಬಂದು ಬರುವಂಥ ಒಂದು ನಿರೀಕ್ಷೆನ ನಾವು ಇಟ್ಕೋತೀವಿ. ಅವರಿಗೆ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಸ್ನಾನಕ್ಕೆ, ಉಳ್ಕೊಳ್ಳೋದಕ್ಕೆ, ಊಟಕ್ಕೆ, ವೇದಿಕೆಗೆ, ಆಮೇಲೆ ಚರ್ಚೆಗೆ ಬರುವಂಥ ವಿಷಯಗಳು, ನಾವಿಲ್ಲಿ ಪುಸ್ತಕದ ಅಂಗಡಿ ಸಾಮಾನ್ಯವಾಗಿ ಯಾವುದೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಘಟನೆ ಹೊರಟಾಗ ಪುಸ್ತಕದ ಮಳಿಗೆಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಭಾಳ ಇದಾವೆ. ಹಾಗಾದರೆ ಅವನ್ನೆಲ್ಲವನ್ನೂ ನಾವು ಸರಿಪಡಿಸಿಕೊಂಡು ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ನಮ್ಮ ಇತಿಮಿತಿ ಒಳಗೆ ನಮ್ಮಲ್ಲಿರುವಂಥ ಸಂಪನ್ಮೂಲ, ನಮ್ಮಲ್ಲಿರುವಂಥ ಭೂಪ್ರದೇಶ, ಇವನ್ನೆಲ್ಲ ನಾವು ಲೆಕ್ಕಾಚಾರ ಮಾಡಿ ಹಾಕಿದಾಗ ನಾವು ಏನು ಮಾಡ್ಬೋದು? ಹಾವೇರಿ ಜಿಲ್ಲೆಯ 7 ತಾಲೂಕುಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ನನ್ನ ಜೊತೆಗೇ ಕೆಲವು ಹೆಸರು ಹೇಳೋದು ಬಯಸಲ್ಲ, ಅವ್ರು ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಆ ವಿಷಯ ಅವ್ರ ಹೆಸರನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ಕೆಲವು ತಜ್ಞರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಅವಾಗ ಚರ್ಚೆ ಮಾಡಿದಾಗ ರಾಣೆಬೆನ್ನೂರು ಸೂಕ್ತವಾದ ಸ್ಥಳ ಅನ್ನುವಂಥ ನಿರ್ಧಾರಕ್ಕೆ ಬಂದ್ವಿ. ಹಾಗಾದ್ರೆ ರಾಣೆಬೆನ್ನೂರು ಸೂಕ್ತವಾದ ಸ್ಥಳ ಅಂದಾಗ ರಾಣೆಬೆನ್ನೂರಿನಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ರಚನಾತ್ಮಕವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸೋದಕ್ಕೆ ಸಾಧ್ಯ, ಸಂಪನ್ಮೂಲದ ಆಚೆ ಇಟ್ಕೊಳ್ಳೋಣ ನಂತರ. ಹಾಗಾದರೆ ಅದಕ್ಕೊಂದು ನಕ್ಷೆ ಬೇಕಲ್ವ, ಮ್ಯಾಪ್ ಬೇಕು. ಮ್ಯಾಪ್ ಇಟ್ಕೊಂಡ್ವಿ, ಮ್ಯಾಪ್ ರೆಡಿ ಮಾಡಿದ್ವಿ. ಅದಕ್ಕೊಂದು ಮಾಸ್ಟರ್ ಪ್ಲಾನೇ ಬೇರೆ ಇದೆ. ಈಗ ಅರ್ಜುನ್ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ರಫ್ ಸ್ಕೆಚ್ ಅಷ್ಟೇ, ಮಾಸ್ಟರ್ ಪ್ಲಾನ್ ಬೇರೆನೇ ಇದೆ ನಮ್ಮ ಕಡೆ. ಯಾಕಂದರೆ ಅದರ ಕಾಪಿ ರೈಟ್ ವ್ಯಾಪ್ತಿ ಬರುತ್ತೆ. ಹಾಗಾಗಿ ಅದನ್ನು ನಾವು ಪೂರ್ಣವಾಗಿ ಬಿಡುಗಡೆ ಮಾಡಿಲ್ಲ, ಪತ್ರಿಕೆಗೆ ಅಥವಾ ಪ್ರಚಾರಕ್ಕೂ ಕೊಟ್ಟಿಲ್ಲ, ಅದನ್ನ ಕೊಡೋದಿಲ್ಲ. ಯಾಕೆಂದರೆ ಅದು ನನ್ನ ಹಕ್ಕಾಗಿದೆ, ಬೌದ್ಧಿಕ ಹಕ್ಕದು. ಆ ಕಾರಣಕ್ಕೆ ಇನ್ನು ಆಜೀವ ಸದಸ್ಯರು ಇಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಕೇವಲ ನಾವು ರಾಜ್ಯ ಮಟ್ಟದ ಸ್ಪರ್ಧಾಳುಗಳಿಗೆ ಮಾತ್ರ ನಾವು ಓಟನ್ನು ಹಾಕುವಂಥ ಚಾನ್ಸ್ ಇತ್ತು. ಅವಿರೋಧ ಆಯ್ಕೆ ಅನ್ನುವಂಥ ಪ್ರಹಸನಗಳು ಇತ್ತೀಚೆಗೆ ಅವು ಯಾವ ಹಂತಕ್ಕೆ ಹೋಗಿತ್ತು ಅಂತ ಇತ್ತೀಚಿನ ಅವಿರೋಧ ಆಯ್ಕೆ ಪ್ರಕ್ರಿಯೆ ತಮ್ಮ ಗಮನದಲ್ಲಿದೆ ಅಂದ್ಕೊಂಡಿದ್ದೇನೆ. ಈ ಹಿಂದೆ ಮಾಡಿದಾಗಲೂ ಕೂಡ ಸಿ ಹಿರೇಮಠರ ಕಾಲದಲ್ಲೂ ಕೂಡ ನನ್ನನ್ನು ತ್ಯಾಗ ಮಾಡೋಕೆ ಹಚ್ಚಿದ್ರು. ತ್ಯಾಗ ಮಾಡಿದೆ. ಅವಾಗ ಮಾರುತಿ ಶಿಡ್ಲಾಪುರ ಅವ್ರ ವಿರುದ್ಧ ಸೋತಾರ, ಅವ್ರಿಗೊಂದು ಅವಕಾಶ ಕೊಡೋಣ ಅಂದರು. ಸರಿ, ಕೊಟ್ಟೆ. ಅಂದ್ರೆ ನಾನು ತ್ಯಾಗ ಮೂರ್ತಿನೇ ಆಗಿಬಿಟ್ಟೆ. ಬರೀ ಯಾರು ನನ್ನನ್ನು ಈ ತ್ಯಾಗ ಮಾಡೋದಕ್ಕೆ ಹಚ್ಚಿದ್ರು ಅವರೇ ಇವತ್ತಿನ ದಿವಸ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಯಾರು ಅಧಿಕಾರದಾಹ ಯಾಕೆ ಬೇಕು ಸಾಹಿತಿಗಳಿಗೆ, ಸಂಘಟಕರಿಗೆ? ಅವಶ್ಯಕತೆ ಇದೆಯಾ? ಅದು ಒಬ್ಬರಿಗೆ ಮಾತು ಕೊಟ್ಟು 6 ವರ್ಷದಿಂದ 3 ವರ್ಷದಿಂದ ನನಗೆ ಮಾತು ಕೊಟ್ಕೊಂತಾನೆ ಬಂದರು. ಇಲ್ಲ, ನಾವು ನಿಮ್ಮನ್ನು ನೀವೇ ಮಾಡುವಂಥೇಳಿ ನೀವೇ ಮಾಡುವಂಥ ನಾನು ಆಸೆ ಬಿಟ್ಟಿದ್ದೆ, ಬಿಡಿ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಇವತ್ತು ನಾನು ಸ್ಪರ್ಧೆಯಲ್ಲಿರುವಂಥ ಸಂದರ್ಭದಲ್ಲಿ ನೈತಿಕತೆ ಉಳ್ಳವಂಥವ್ರು ಯಾರಾದರೂ ನನ್ನನ್ನು ಸ್ಪರ್ಧಿಸ್ಬೇಕಾಗಿತ್ತು, ನನ್ನನ್ನು ಬೆಂಬಲಿಸ್ಬೇಕಾಗಿತ್ತು. ಅವರು ಸ್ಪರ್ಧೆಯಿಂದ ಅವ್ರು ಹಿಂದಕ್ಕೆ ಸರಿಬೇಕಾಗಿತ್ತು. ಬಿಡಿ, ಹೊಸ ಗಾಳಿ ಬೀಸುತ್ತೆ, ಹೊಸ ನದಿ ಹರಿಯುತ್ತೆ, ಹೊಸಬರು ಬರ್ತಾರೆ. ಅದು ಸ್ಪರ್ಧೆಯಲ್ಲಿ ರಚನಾತ್ಮಕವಾದ ಒಳ್ಳೆಯ ಬೆಳವಣಿಗೆನೇ. ಆದರೆ ಈ ಹಿಂದೆ ಮಾತು ಕೊಟ್ಟಿರೋರು, ನನ್ನ ಬೆಂಬಲ ತೊಗೊಂಡವರು, ನನ್ನ ಬೆಂಬಲಕ್ಕೆ ನನ್ನನ್ನು ಮನ ಪರಿವರ್ತನೆ ಮಾಡಿದವರು
ಅವ್ರು ಹಿಂದಕ್ಕೆ ಸರಿಬೇಕಾಗಿತ್ತು. ನಾನು ಹೇಳೋಕ್ಕಲ್ಲ, ಅವ್ರ ಹೆಸರು ಹೇಳೋಕ್ಕಲ್ಲ, ನಿಮಗೆ ಗೊತ್ತಿಲ್ಲ. ಎಲ್ರಿಗೂ ಇಡೀ ಹಾವೇರಿ ಜಿಲ್ಲೆಯನ್ನಾಗ ಎಲ್ಲ ಆಜೀವ ಸದಸ್ಯರು ನಾಲಿಗೆ ಮೇಲೆ ಅವ್ರ ಹೆಸರು ನಲಿದಾಡ್ತಾ ಇದೆ ಇವತ್ತಿನ ದಿವಸ. ಆಮೇಲೆ ರಾಜಶೇಖರ್ ಅವ್ರು ನನ್ನ ತಮ್ಮನ್ನು ಬೆಂಬಲಿಸಿ ಹಿಂದಕ್ಕೆ ತಗೊಂಡಾರವನು ಅಂತ ಒಂದು ಅಪಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಈಗ ಹಳ್ಳಿ ಮೇಲೆಲ್ಲ ಹೋಗ್ತಾ ಇದ್ದೀವಿ, ಮತದಾರರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ನಾಡಿಗೆರವರು, ನಮ್ಮ ಅಪ್ಪರು, ನಮ್ಮ ಗಡಾದವರು, ನನ್ನ ಜೊತೆ ಒಂದು ದೊಡ್ಡ ಟೀಮೇ ರೆಡಿ ಆಗಿದೆ. ನಾವು ಆಜೀವ ಸದಸ್ಯರು ಮಾತ್ರ ಹೋಗ್ತಾ ಇದ್ದೀವಿ. ಆಜೀವ ಸದಸ್ಯರನ್ನ ಮಾತ್ರ ಓಟ್ ಕೇಳೋಕೆ ಹಕ್ಕಿದೆ, ಬೇರೆಯವ್ರಿಗಿಲ್ಲ. ಏನೋ ಒಂದು ಫೋಟೋ ತಗೊಂಬಂದು ಹಾಕಿಬಿಡೋದು, ಈ ಥರ ಕನ್ನಡ ಸಾಹಿತ್ಯ ಪರಿಷತ್ನಂಥ ಒಂದು ಮೌಲಿಕವಾಗಿರುವಂಥ ನೈತಿಕ ನೆಲೆಗಟ್ಟಿನ ಭಾಷಾ ಪರಂಪರೆಯ ಒಂದು ಸಾತ್ವಿಕ ಸಂಸ್ಥೆಗೆ ಅವಶ್ಯಕತೆ ಇದೆಯಾ ಇಷ್ಟಲ್ಲ ಅಂತ. ಆಮೇಲೆ ಒಬ್ಬೊಬ್ಬರು ಖರ್ಚು ಮಾಡೋ ನೋಡಿದ್ರೆ ದಿಕ್ಕು ತಪ್ತಾಯಿದೆ. ನಾನು ಅಂದೆ ಒಂದು ಕಾಲಕ್ಕೆ ಅವಿರೋಧ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಅಂದೆ, ನೋಡ್ರಿ ಒಬ್ಬರನ್ನ ಆಯ್ಕೆ ಮಾಡಿರಿ, ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರ ಅಂತ ಉದ್ದೇಶ ಇಟ್ಕೊಂಡಾರ ಅದನ್ನಷ್ಟೋ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ನಿಧಿ ಅಂತ ಇಟ್ಬಿಟ್ರೆ. ಎಷ್ಟೋ ಜನ ಬಡವರು, ರೈತರು, ವಿದ್ಯಾರ್ಥಿಗಳು, ಎಷ್ಟೋ ಜನ ವ್ಯಾಪಾರೋದ್ಯಮಿಗಳು, ಇಂಥವ್ರಿಗೆಲ್ಲ ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅಂಥವ್ರಿಗೆಲ್ಲ ಸಹಕಾರಿ ಆಗೋ ರೀತಿಯೊಳಗೆ ಒಂದು ಖಚಿತವಾದ ಶಾಶ್ವತವಾದ ಒಂದು ನಿಧಿ ಸ್ಥಾಪನೆ ಮಾಡೋದ್ರಿಂದ ಬಡ್ಡಿ ಬರುವಂಥ ಇದಕ್ಕೆ ಅರ್ಹರ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಒಂದು ದೊಡ್ಡ ಮೊತ್ತ ಸೇರಿಸ್ಬೋದು. ಇವಾಗ ಇನಿಷಿಯೇಟ್ ಮಾಡಬಾರ್ದು ಅಂತ ಕೇಳಿದೆ ಅದನ್ನ. ಆದರೆ ಯಾರೂ ಆ ಒಂದು ಇದಕ್ಕೆ ಹೋಗಲಿಲ್ಲ, ಗೋಜಿಗೆ ಹೋಗಲಿಲ್ಲ. ಎಲ್ಲರಿಗೂ ಅಧ್ಯಕ್ಷ ಸ್ಥಾನಕ್ಕೆ ಅದು ಏನು ಅಧ್ಯಕ್ಷ ಸ್ಥಾನಕ್ಕೆ ಏನಿದೆ ನನಗೂ ಗೊತ್ತಿಲ್ಲ. ಏನು ಮುಂದೆ ಹೋದ್ಮೇಲೆ ಗೊತ್ತಾಗಬೇಕು ಅಂತ ಕಾಣಿಸುತ್ತೆ ನನಗೂ ಕೂಡ. ಬಟ್ ಆದ್ರೆ ಒಂದಂತೂ ಕರೆ, ನಾನು ಅಧ್ಯಕ್ಷನಾದರೆ ನಿಜಕ್ಕೂ ನಮ್ಮ ಹಾವೇರಿ ಜಿಲ್ಲೆಯನ್ನು ಸಮಗ್ರವಾದ ದೃಷ್ಟಿಯಿಂದ ನೋಡ್ತೀನಿ. ಇರ್ಬೋದು ಭಿನ್ನಾಭಿಪ್ರಾಯಗಳಿರ್ಬೋದು, ಅವ್ನು ಕೂತು ಸರಿಪಡಿಸ್ಕೊಳ್ಬೋದು, ಅದೇನು ಅದೊಂದು ದೊಡ್ಡ ಸಮಸ್ಯೆ ಅಲ್ಲ. ರಾಗದ್ವೇಷಗಳನ್ನ ಮನುಷ್ಯ ಬಿಡ್ತಾ ಹೋಗ್ಬೇಕು. ವಯಸ್ಸು ಆದಂಗೆ, ಅನುಭವ ಪಕ್ವ ಆದಂಗೆ, ಒಬ್ಬ ಸಾಹಿತ್ಯಿಕವಾಗಿ ನಾವು ಬೆಳೆದಂಗೆ ನಾವು ರಾಗದ್ವೇಷಗಳನ್ನು ಮರಿತಾ ನಾವು ಬದುಕನ್ನು ಒಂದು ಗಟ್ಟಿ ಸ್ತರಕ್ಕೆ ಒಯ್ಯಬೇಕು. ಮುಂದಿನವರಿಗೆ ನಾವು ಮಾದರಿ ಆಗಬೇಕು. ಅದು ಬಿಟ್ಬಿಟ್ಟು ರಾಗದ್ವೇಷಗಳನ್ನು ಕಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ಉದ್ದೀಪನಗೊಳಿಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾನು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಒಂದು ಅಖಿಲ ಭಾರತ ಮಟ್ಟದಲ್ಲಿ ಅಥವಾ ವಿಶ್ವ ಕನ್ನಡ ಸಮ್ಮೇಳನವನ್ನು ಯಾವ ಮಾದರಿಯೊಳಗೆ ಬೆಳಗಾಂನಲ್ಲಿ ಮಾಡಿದರೋ ಆ ಮಾದರಿಗೆ ಮೀರಿದ ಜನಸಂಖ್ಯೆ ಇಲ್ಲಿ ಬರುತ್ತೆ. ಯಾಕೆಂದರೆ ಕೇಂದ್ರ ಸ್ಥಳ ಆಗಿರೋದ್ರಿಂದ 8 ದಿಕ್ಕಿನಿಂದನೂ ನಮ್ಮ ರಾಣೆಬೆನ್ನೂರಿಗೆ ನಾವು ಇಲ್ಲಿ ನಾವು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಖಂಡಿತ ಅಷ್ಟು ಜನ ಬರ್ತಾರೆ. ಯಾರೂ ಕೂಡ ಈ ಬಿಸಿ ನೀರು ಮತ್ತು ತಣ್ಣೀರನ್ನು ಏಕಕಾಲಕ್ಕೆ ಬಂದ ಪ್ರತಿನಿಧಿಗಳಿಗೆ ಕೊಟ್ಟು ಉದಾಹರಣೆ ಇಲ್ಲ. ಬಟ್ ನಾನು ಪೂರೈಕೆ ಮಾಡ್ತೀನಿ. ಅದಕ್ಕೆ ತುಂಬ ಸರಳವಾದ ಮಾದರಿಯನ್ನು ಮತ್ತು ತಾಂತ್ರಿಕ ವಿಷಯಗಳನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ನನ್ನ ಮಾಸ್ಟರ್ ಪ್ಲಾನ್ನಲ್ಲಿ ನಾನು ಹೇಳಿದ್ದೀನಿ. ಆ್ಯಕ್ಚುಲಾಗಿ ನಾನು ಗೆದ್ದು ಬಂದರೆ ಖಂಡಿತ ಆ ಮಾಸ್ಟರ್ ಪ್ಲಾನ್ನ ನಾನು ನಿಮ್ಮ ಮುಂದೆ ಎಲ್ಲರ ಮುಂದೆ ಸಮರ್ಪಿಸ್ತೀನಿ, ತೋರಿಸ್ತೀನಿ. ಆಜೀವ ಸದಸ್ಯರಿಗೆ ಅದು ಸರಿ ಹೌದು ಅಲ್ಲ, ಆಜೀವ ಸದಸ್ಯರನ್ನು ಕೇಳೇ ನಾನು ಎಲ್ಲದು ಮಾಡ್ತೀನಿ. ಆಮೇಲೆ ಈಗ ಮುಂದಿನ ಹಂತಕ್ಕೆ ಹೋಗೋದಾದರೆ ಕೊನೆಯ ನನ್ನ ಮಾತು ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ನ ಈ ಜಿಲ್ಲಾಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ನಾನು ಗೆದ್ದರೆ ಅದು ನನಗೆ ಗೆಲುವಲ್ಲ, ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಗೆಲುವು. ಅಕಸ್ಮಾತ್ ನಾನು ಸೋತೆ ಅಂತ ತಿಳ್ಕೊಳ್ಳೋಣ, ಒಬ್ರು ಗೆಲ್ಲಬೇಕಾದ್ರೆ ಉಳಿದವ್ರು ಸೋಲಲೇಬೇಕು. ಅದು ಅನಿವಾರ್ಯ, ಅಗತ್ಯ, ಅದು ವಾಸ್ತವ ಮತ್ತು ಅದು ಸತ್ಯ. ಆ ಹಿನ್ನೆಲೆ ಒಳಗೆ ಅಕಸ್ಮಾತ್ ನಾನು ಸೋತ್ರ ಅದು ನಂದಲ್ಲ, ಅದು ಕೂಡ ಆಜೀವ ಸದಸ್ಯರ ಮಡಿಲಿಗೆ ಅರ್ಪಿಸ್ತೇನೆ ಅಂತ ವಿನಯವಾಗಿ ಹೇಳ್ತಾ, ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾನೊಂದು ಎರಡು ಮಾತಾಡ್ತೇನೆ. ಆಗಲೇ ಸ್ವಾಗತಿಸಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಜೀವ ಸದಸ್ಯತ್ವ ಮಾಡೋದಕ್ಕೆ 2000ನೇ ಇಸ್ವಿ ರೂಪಾಯಿ ಕಾಕ 99 ನನಗೆ ವಯಸ್ಸಾಗಿರ್ತಾನೆ ಅಂತ 1999 3 ಕಂತಿನಾಗ KS ನಾಗರಾಜ್ ಅವ್ರ ಕೈ ರೊಕ್ಕ ಕೊಟ್ಟು ಆಜೀವ ಸದಸ್ಯರಾದವ್ರು ನಾವೆಲ್ಲ. ಅಂದರೆ ನಮ್ಮ ಇದಕ್ಕೆ ಆ ರೀತಿಯಾಗಿ ಸಮಸ್ಯೆ ಇತ್ತು. ನಮಗಂಥ ಅವಕಾಶ ಮಾಡಿಕೊಟ್ಟು ಆಜೀವ ಸದಸ್ಯರಾಗಲಿಕ್ಕೆ ಇದನ್ನು ವ್ಯವಸ್ಥೆ ಮಾಡಿದ್ದೆ. ನಾನು ಅಂತೇನೆ ಮಾಡಿದ.
ಆ ವಿಷಯ ಬೇರೆ. ಇಲ್ಲಿ ಕಳೆದ ಬಾರಿ ನಾನು ಇದನ್ನು ಭಾಳ ನೊಂದು ಮಾತಾಡ್ತೇನೆ. ಕಳೆದ ಬಾರಿ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಸಂದರ್ಭದೊಳಗೆ ನಾನು ಹಾನಗಲ್ಲಿನೊಳಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕೊಡ್ತಾ ಇದ್ದೆ. ಅಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದೆ. ನಜೀರ್ ಸಾಬ್ ಸಂಸ್ಥೆಯ ಒಂದು ಅಧೀನದೊಳಗೆ ನಾನು ಅವತ್ತು ರಾಜಿ ಸಂಧಾನದ ಕೊನೆಯ ದಿವಸ ಕೊನೆಯ ಗಳಿಗೆಯಲ್ಲಿ ಹಿಂದಕ್ಕೆ ತಗೊಳ್ಳದೇ ಉಳಿದಂಥವರಲ್ಲಿ KS ನಾಗರಾಜನೇ ಹೋಗಿ. ಆ ಸಂದರ್ಭದೊಳಗೆ ನಾನು ನಾಗರಾಜ ಫೋನ್ ಹಚ್ಚಿ ಮಾತಾಡಿದೆ, ಸರ್ ಹಿಂಗಿದೆ, ಆ ನಿಟ್ಟಿನೆಲ್ಲ ನಾನು ಒಬ್ಬನೇ ಅದು ತೀರ್ಮಾನ ತೊಗೊಳ್ಳಿಕ್ಕೆ ಬರೋದಿಲ್ಲ. ಕೆಲವರು ನಮ್ಮವರು ಕೂಡ ನಾನು ಹಿಂದಿದ್ದವರು ನಾನು ಹಂಗೆ ಸರ್ಕೊಂಡ್ರೆ ತಪ್ಪು ಮಾಡ್ದಂಗೆ ಆಗ್ತದೆ ಅವ್ರ ದೃಷ್ಟಿಯೊಳಗೆ ಅಂತ ಹೇಳಿ ನನಗದು ಯೋಗ್ಯ ಅನಿಸ್ತು. ಆಮೇಲೆ ಯಾರ್ಯಾರು ಅಂತ ಕೇಳಿ ಅವ್ರ ಹೆಸರು ತೊಗೊಂಡು ಅವ್ರು ಕೂಡ ಫೋನ್ ಮೇಲೆ ಮಾತಾಡಿ ಒಂದು ಅರ್ಧ ತಾಸು ಸುಮಾರು 3/4 ತಾಸು ಫೋನ್ನೇ ಮಾತಾಡಿದೆ. ನಾ ಮಾತಾಡೋದನ್ನು ಶಿಡ್ಲಾಪುರ ಅವರೆಲ್ಲ ಕೇಳಿಸ್ಕೊಂಡಿದ್ದಾರೆ, ನನ್ನ ಎದುರಿಗೆ ಓಡಾಡಿದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಮುಂದೆ ನಾಗರಾಜ್ ಅವರು ಎಲ್ಲ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಅವರು ಹಿಂದಕ್ಕೆ ಸರ್ ಅವಿರೋಧ ಆಯ್ಕೆ ಆಯಿತು. ಅವಿರೋಧ ಆಯ್ಕೆ ಆದಮೇಲೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಕಾರಣರಾದವ್ರಿಗೆ ಒಂದು ಧನ್ಯವಾದ ಹೇಳುವಷ್ಟು ಸೌಜನ್ಯತೆ ಅವ್ರ ಹತ್ರ ಬರಲಿಲ್ಲ. ಅದು ಭಾಳ ಬೇಸರ ಆಯ್ತು ನಮಗೆ. ಇರಲಿ, ಆ ಥರ ಆಗಬಾರ್ದು. ಯಾರು ನಾವು ಪ್ರಜ್ಞಾವಂತರಲ್ಲ. ಅವ್ರಿದ್ರಿಗೆ ಹೇಳಿದೆ ನಿಮ್ಮ ಮಾತನ್ನು. ಇಷ್ಟಾದಮೇಲೆ ಈ ಸಲ ಆಗಬೇಕಾದಂಥ ಈ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಸಂದರ್ಭದೊಳಗೆ ಅವರು ಮುಖ್ಯಸ್ಥರಾಗಬೇಕಾಗಿತ್ತು. ಮುಖ್ಯಸ್ಥರಾಗಿ ಇದನ್ನು ಬಹುತೇಕ ನೀವೆಲ್ಲ ಪತ್ರಿಕೆಯಲ್ಲಿ ನನಗೆ ಹೆಚ್ಚು ನೋಡ್ತೀರಿ. ಯಾಕಂದ್ರೆ ನಾನು ಹಳ್ಳಿಗಿರವ ಒಂದು ದಿವಸ ಓದ್ತೀನಿ, ಒಂದು ದಿವಸ ಓದೋದಿಲ್ಲ. ರೇಡಿಯೋನೇ ನನಗೆ ಮಾಧ್ಯಮ ಆಗಿರ್ತದೆ. ಆವಾಗ ಇವರು ಹಾವೇರಿಯ ಸಂಧಾನ ಕರೆದಿದ್ದರು ಕೋರಿಶೆಟ್ಟಿ ಭಾಳ ಸತ್ಯವನ್ನು ಮಾತಾಡಿದರು, ಖಾರವಾಗಿ ಮಾತಾಡಿದರು. ಯಾರು ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಮುಂದೆ ಬರಬೇಕಾಗಿತ್ತೋ ಅವರೇ ಚುನಾವಣೆ ನಿಂತಿದ್ದಾರೆ ಅಂದಮೇಲೆ ಇದು ಅವಿರೋಧವಾಗಿ ಆಯ್ಕೆ ಮಾಡೋದು ಕಷ್ಟ ಅನ್ನುವಂಥದ್ದು ಅವ್ರ ಹೆಸರನ್ನ ಹೇಳಿದರು. ಇದು ಈಗ ಆಗಬಾರ್ದಾಗಿತ್ತು ಅನ್ನೋದಕ್ಕೆ ಮತ್ತು ಆಗಿದ್ದಕ್ಕೆ ಕೆಲವರು ಕಾರಣ. ಇನ್ನು SC ಹಿರೇಮಠರವ್ರು ಆದಾಗ, ಮುಕ್ಕಣ್ಣವರಾದಾಗ ಅವ್ರ ಹಿಂದೆ ನಾವೆಲ್ಲ ಸಾಕಷ್ಟು, ವಿಶೇಷವಾಗಿ ನಿಮಗೆಲ್ಲ ಗೊತ್ತು, ನನ್ನಷ್ಟು ಪರಿಶ್ರಮ ಪಟ್ಟು ಅವ್ರ ಹಿಂದೆ ಓಡಾಡಿದವರಲ್ಲಿ ಮೋಟ್ರ್ ಬೈಕ್ ಮೇಲೆ ಓಡಾಡಿದ್ದೇನೆ ನಾನು. ಒಂದಿಷ್ಟೇ ನಮ್ಮ ತಾಲೂಕಿನವರು ಹಿರಿಯರು ಮಾಡಿದಂಥವ್ರು ಮಾಡುವಂಥವ್ರು ಅನ್ನುವಂಥ ಪ್ರಜ್ಞೆಯಿಂದ ನಾನು ಆ ಕೆಲಸ ಮಾಡಿದ್ದೆ. ಹೀಗಿರುವಾಗ ಈ ಸಲ ಈ 5 ಮಂದಿ ನಿಂತಿರುವಂಥ ಸಂದರ್ಭದಲ್ಲಿ ಕೆಲವರು ನಮ್ಮ ಮಗನ ಬಗ್ಗೆ ಹೊರಗೆ ಅವ್ರು ಹಿಂದಕ್ಕೆ ಸರ್ದಾರ, ಯಾಕಂದ್ರೆ ಪೇಪರ್ನೇ ಬಂದಿಲ್ವಲ್ಲ, ಹಿಂದಕ್ಕೆ ಸರ್ದಾರ ಅಂತ ಕೆಲವ್ರು ಹೇಳಿದರು. ಕೆಲವರು ಇಲ್ಲ ಅವ್ರದ್ದು ನಮಗೆ ಬೆಂಬಲಿಸ್ಯಾರೆ ಅಂತ ಕೆಲವ್ರು ಹೇಳ್ಕೊತ ಹೋದರು. ಆದರೆ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಕೆಲವು ಪತ್ರಿಕೆಗಳಲ್ಲಿ ಹೆಸರು ಬರದೇ ಇದ್ದದ್ದು. ಇತ್ತೀಚೆಗೆ ನವದಿಗಂತದವರು, ಹೊಸ ದಿಗಂತದವರು ಮತ್ತು ಪಾಂಡವ ಪತ್ರಿಕೆಯವರು 5ನೇದವ್ರು ಯಾರು ಅನ್ನೋದನ್ನು ಓದುಗರಿಗೆ ಪರಿಚಯ ಮಾಡಿಕೊಟ್ರು. ಅಂಥ ಕೆಲಸ ಇನ್ನು ಮುಂದೆ ನೀವು ಎಲ್ಲ ಮಾಡಬೇಕು ಅಂತ ನಿಮಗೆ ವಿನಂತಿ ಮಾಡ್ಕೊತೀನಿ. ಭಿನ್ನಾಭಿಪ್ರಾಯ ಮನೆಯ ಗಂಡ ಹೆಂಡತಿಲ್ಲ ಮಧ್ಯೆ ಇರ್ತದೆ, ಅದು ಇರುವುದೇ. ಅದು ನಾಲಿಗೆ ರುಚಿ ಹೇಗೆ ಭಿನ್ನವೋ, ಕೈ ಗಡಿಯಾರದ ಸಮಯ ಹೇಗೆ ಭಿನ್ನವೋ, ಪ್ರತಿಯೊಬ್ಬ ವ್ಯಕ್ತಿಯ ಅವನ ನೋಟಗಳು ಕೂಡ ಹೇಗೆ ಭಿನ್ನವೋ ಹಾಗೆ ಭಿನ್ನಾಭಿಪ್ರಾಯವೂ ಸರಿ. ಆ ಭಿನ್ನಾಭಿಪ್ರಾಯಗಳನ್ನು ನಾವು ಸೌಜನ್ಯಯುತವಾಗಿ ಆತ್ಮೀಯವಾಗಿ ಒಪ್ಕೋಬೇಕು. ತಪ್ಪು ಮಾಡಿದ್ರೆ ಒಪ್ಕೋಬೇಕು, ಮತ್ತು ಒಪ್ಕೊಳ್ಳೋದ್ರ ಜೊತೆಗೆ ಉಳಿದವರು ಕೂಡ ಅದನ್ನು ಮನ್ನಿಸಬೇಕು. ಆವಾಗ ಏನಾಗ್ತದೆ ಅಂತ ಸಮಾಜದಲ್ಲಿ ಶಾಂತಿಯುತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗಾಂಧೀಜಿಯವರಾಗಲಿ, ಅಂಬೇಡ್ಕರ್ರಾಗಲಿ, ಬಸವಣ್ಣವರಾಗಲಿ ಭಾಳ ಅವರು ಸಾಮಾಜಿಕ ಅವರೆಲ್ಲರಿಗೂ ಬಾಯಿ ನಡೆದಂಥವ್ರು ಅವರು. ಅಂಥ ಒಂದು ತತ್ವವನ್ನು ನಾವು ಬರೀ ದಿನಾಚರಣೆಗಳಲ್ಲಿ ಹೇಳಿ ಘೋಷಣೆ ಮಾಡೋದ್ರ ಮೂಲಕ ನಾವು ಮಾಡ್ತಾಯಿದ್ದೀವಿ. ಅದೊಂದು ದೊಡ್ಡ ನಮ್ಮ ದೇಶಕ್ಕೆ ದುರಂತ. ಇಷ್ಟು ಹೇಳ್ತಾ ದಯಮಾಡಿ ಇವತ್ತು ನಾವೇನು ಮಾತಾಡಿದ್ದೇವೆ ಜೊತೆಗೆ ಯಾರು ಸಮರ್ಥರು ಅನ್ನೋದನ್ನು ಗುರುತಿಸುವಂಥ ಕಣ್ಣುಗಳು ಬೇಕಾಗಿದ್ದಾವೆ, ಗುರುತಿಸುವಂಥ ಮನಸ್ಸು ಬೇಕಾಗಿದೆ. ಯಾಕೆಂದರೆ ಏನಾಗಿದೆ ಅಂದರೆ ಜೆ.ಎಮ್. ರಾಜಶೇಖರ್ 56 ಪುಸ್ತಕ ಬರೆದಾನೆ, ಇಷ್ಟ ಮಾಡಿಲ್ಲ. ಇಲ್ಲಿ ರಾಜ್ಯ ಮಟ್ಟದ ಕವನ ಕಮ್ಮಟ ಮಾಡಿದ, ಆಮೇಲೆ ಕವಿಗೋಷ್ಠಿ ಮಾಡಿದ್ದಾನೆ, ಹೀಗೆ ಬೇರೆ ಬೇರೆ ಮಾಡಿದ್ದಾನೆ. ಅವ್ರ ತಂದೆ ನಾನು ನಿಮಗೆಲ್ಲ ಗೊತ್ತು ಏನೆಲ್ಲ ಮಾಡ್ತಾಯಿದ್ದೇನೆ. ದಿನಾಲೂ ಕೂಡ ಸಾಹಿತ್ಯದ ಸಮಾಜದ ಸೇವೆ ಮಾಡ್ತಾಯಿದ್ದೇನೆ ನನಗೆ ಗೊತ್ತು. ಅಂಥ ನಮ್ಮ ಕೈಗಳಿಗೆ ನನ್ನ ಮಗನಿಗೆ ಕೈ ಕೊಟ್ಟರೆ ನನಗೂ ಇನ್ನೂ ಒಂದಿಷ್ಟು ಹೆಚ್ಚು ಸೇವೆ ಮಾಡಲಿಕ್ಕೆ ಅವಕಾಶ. ಕೆಲವು ಕಡೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹೋದ್ರೆ ಒಂಥರ ನೋಡ್ತಾರೆ. ನಾನೇನು ಬಯಸೋದಿಲ್ಲ ಯಾರಿಂದ, ನಿಮಗೂ ಗೊತ್ತಿದೆ. ನಾ ಯಾರನ್ನು ಏನೂ ಕೇಳ್ತಿಲ್ಲ. ಏನೇ ಕೇಳಬೇಕಾದ್ರೆ ನೇರವಾಗಿ ಕೇಳಿ ಅವರಿಂದ ಇಸ್ಕೊಂಡು ಅದನ್ನು ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸ್ತಾನೆ. ಇಂಥ ಸಂದರ್ಭದೊಳಗೆ ನೀವೆಲ್ಲರೂ ನಮ್ಮನ್ನು ಬರಿತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿಯೂ ಕೂಡ ಆ ಕೆಲಸವನ್ನು ಮಾಡೋದ್ರ ಮೂಲಕ ತಾಲೂಕಿನಲ್ಲಿ
ಆಯ್ಕೆ ಆಗಲಿಕ್ಕೆ ಸಮರ್ಥರು, ಇವ್ರು ಕೆಲಸ ಮಾಡಬಲ್ಲವರು ಮಾಡಿದವರು ಅನ್ನೋದನ್ನು ನೀವು ಪತ್ರಿಕೆ ಮೂಲಕ ತೋರಿಸ್ಕೊಡ್ಬೇಕು. ಎಲ್ಲರೂ ನಿಮ್ಮನ್ನು ಕೇಳೋರೆ, ಅದು ಅವರು ಕೇಳೋದು ನಮ್ಮ ಧರ್ಮ. ಎಲ್ಲರೂ ಅವರು ತಮ್ಮ ಆದರೆ ಬೇರೆದವ್ರು ಹೇಳಬಾರ್ದು. ನಾವು ಒಂದಿಬ್ರಿಗೆ ಹೇಳಿದ್ವಿ, ಯಾಕೆ ನಮ್ಮ ಮಗನ ಹಿಂದಕ್ಕೆ ಸೇರ್ಸ್ಯಾರ ಅಂತ ಹೇಳಿದಾರೆ ಅಂತ ನೀವು ಫೋನ್ ಮಾಡಿ ದಯವಿಟ್ಟು ಕೇಳಬೇಡ್ರಿ, ಕಿಮ್ಮತ್ ಹೇಳಿ ನಾವು ಅದಕ್ಕೆ ವಾದಕ್ಕೆ ಹಿಡಿಯೋಕ್ಕೂ ಇಲ್ಲ, ಅಂಥವೆಲ್ಲ ಮಾಡಬೇಡ್ರಿ. ನಿಮ್ಮ ಬಗ್ಗೆ ನಾವೇನಾರ ಮಾತಾಡಿದ್ರೆ ನೀವು ನಮ್ಮನ್ನು ಕೇಳಿ, ನಾನಾಗಲಿ ನನ್ನ ಮಗ ಆಗಲಿ ನಮ್ಮ ಹಿಂಬಾಲಿಗರು ಕೂಡ ಯಾರ ಒಂದು ಶಬ್ದ ಅಕಸ್ಮಾತ್ ಎಲ್ಲರೂ ಮಾತಾಡಿದ್ರೆ ಒಮ್ಮೆ ಮಾತು ಅವ್ರಿಗೆ ಹೇಳಿದೆ ನಾನು, ದಯವಿಟ್ಟು ಇನ್ನೊಮ್ಮೆ ಅವ್ರ ಹೆಸರು ನಾವು ಮಾತಾಡೋದು ಬೇಡ, ನಮ್ದು ಏನಿದೆ ಅಷ್ಟು ನಾವು ಹೇಳ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಮುಂದೆ ಹಾಗೆ ನಡ್ಕೋತೇವೆ. ಇಷ್ಟು ಹೇಳ್ತಾ ಇವತ್ತಿನ ಫ್ರೆಶ್ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ತಾವೆಲ್ಲರೂ ಅಮೂಲ್ಯ ವೇಳೆಯನ್ನು ನಮ್ಮೊಂದಿಗೆ ಕಳೆದಿದ್ದೀರಿ. ನಿಮಗೆ ಇವತ್ತಿನ ಫ್ರೆಶ್ ಮೀಟಿನ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಮ್ಮ ಮಗನ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ. ವಂದನೆಗಳು. ಏನೋ ಕೇಳ್ದೇನೆ ಆಮೇ ಪುಸ್ತಕ ಇದ್ದಂಗೆ ಅದಾರ ಅವ್ರಿಗೇನು ಕೇಳೋದು? ಪುಸ್ತಕ ಇದ್ದಂಗೆ ಅದಾರ ಅವ್ರಿಗೇನು ಕೇಳಿ? ಇರಲಿ, ಅದೇ ಬೇರೆ ಇದು ಮ್ಯಾರೇಜ್ ಅಪರಿಚಿತ ಅಭ್ಯರ್ಥಿ ಯಾರು ಕೇಳ್ಬೋದು? ಹೊಸ ಅಭ್ಯರ್ಥಿ ಕೇಳ್ಬೋದು. ನಾವು ಹೊಸದಾಗಿ ಅಲ್ಲಲ್ಲ, ನೀವು ಸಮಾಜಕ್ಕೆ ಅಲ್ಲಲ್ಲ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ಏನೇನು ಮಾಡ್ತೀರಿ, ಈಗ ಅವ್ರು ಮಾಡಿದ್ದನ್ನು ಏನು ಮಾಡ್ತಾನೆ ಅನ್ನೋದನ್ನು ಹೇಳ್ಕೊಂಡ, ಏನು ಆ ನಕ್ಷೆ ಇದೆ, ನಕ್ಷತ್ರಕಾರಿ ಹೀಗೆ ಮಾಡ್ತಾನೆ, ಇದಕ್ಕೆ ಪೂರಕವಾಗಿ ಮತ್ತೇನಾದರೂ ನಿಮ್ಮ ಆಲೋಚನೆ. ಯಾರೂ ದಡ್ಡಲ್ಲ, ಅನಕ್ಷರಸ್ಥ ಕೂಡ ಭಾಳ ಪ್ರತಿಭಾವಂತ ಇರ್ತಾನೆ, ಅವ್ನಿಗೆ ಅವಕಾಶ ಇರೋದಿಲ್ಲ, ಮತ್ತು ಅವ್ನು ಅವಕಾಶ ಪಡ್ಕೊಳ್ಳೋಕೆ ಮುಂದೂ ಬರೋದಿಲ್ಲ. ಅವ್ನು ಏನೋ ಒಂದು ಭೀತಿ ಇರ್ತದೆ, ನಾನು ಹಿಂಗಂದ್ರೆ ಏನಕ್ಕತ್ತೋ ಏನೋ ಅನ್ನೋಂಥ ಹೆದರಿಕೆ ಇರ್ತದೆ. ಆದ್ದರಿಂದ ಕೇಳೋದು ಬರ್ತದೆ. ಅಲ್ಲ, ಈಗೇನಂದ್ರೆ ಈ ಉದ್ದೇಶ ಇಷ್ಟೇ, ಫಸ್ಟ್ ಅರ್ಜುನ್ ಪತ್ರಿಕೆ ಸಂಪಾದಕ ಅಧ್ಯಕ್ಷ ಆಗಬೇಕು ಅಂತೇಳಿ ಅವತ್ತಿಂದ ನಡೀತಾ ಇತ್ತು. ಅದು ನಿಮ್ಮ ಕಿವಿಗೆ ಬಿಡ್ದಿತ್ತು ಅಂತ ಅನ್ಸುತ್ತೆ ಅಲ್ವಾ? ಕೊನೆಗೆ ಅದನ್ನು ಹೋಗ್ತಾ ಬೇಡ, ಹೀಗಿದೆ ಪರಿಸ್ಥಿತಿ, ನನಗಲ್ಲೇ ಪೇಪರ್ ಬಿಟ್ಟು ಬರೋಕ್ಕಾಗಲ್ಲ, ಇಲ್ಲಿ ಮೂಲ ಇರಬೇಕು ಫಸ್ಟ್. ನಾನು ಬೆಂಗಳೂರಲ್ಲಿ ಮನೆಯಿಂದ ಇರೋದು, ಈ ಉದ್ದೇಶ ಇಟ್ಕೊಂಡು ನಮ್ಮ ಮನೆ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಇದ್ಕೊಂಡು ಗೆಲ್ತಾನೆ ಬಿಡಿದೆ ಸೆಕೆಂಡ್ರಿ, ಬೈ ಚಾನ್ಸ್ ಗೆದ್ದೆ ಅಂತ ಹೇಳ್ಬಿಟ್ಟು ಹಾವೇರಿ ಬಂದು ನಿಲ್ಲಕ್ಕಾಗಲ್ಲ. ತಿರ್ಗಾ ಮತ್ತು ನಾನು ಅಲ್ಲಿ ಬೆಂಗಳೂರು ಇಲ್ಲಿ ಮತ್ತು ಸಾಹಿತ್ಯ ಪರಿಷತ್ ಮತ್ತೇನಾಗುತ್ತೆ ಅಲ್ವಾ? ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಜೆ ಎಂ ರಾಜಶೇಖರ್ ಅವರಿಗೆ ನಾನೇ ರಿಕ್ವೆಸ್ಟ್ ಮಾಡಿ, ದಯವಿಟ್ಟು ನೀವು ಆ ಚೇರಿಗೆ ನೀವೇ ಅರ್ಹ ವ್ಯಕ್ತಿ. ಒಂದು ಇವತ್ತು ತಮಗೆ ಗೊತ್ತಿದ್ದಂಗೆ 78ನೇ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಬಿಜಾಪುರ ಬೆಂಗಳೂರಲ್ಲಿ ನಡೆದಂಥ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೆ ಎಚ್ ಹನುಮಂತರಾಯ್ ಅವ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡುವಂಥ ವ್ಯಕ್ತಿ ನಮ್ಮ ಜೆ ಎಂ ರಾಜಶೇಖರ್. ಗೊತ್ತೇ ನಮಗೆ. ಅದಾದ ನಂತರ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದ, ಅಲ್ಲಿ ಕೂಡ ಅವರಿಗೆ ಆಹ್ವಾನ ಬಂತು, ಅದು ಗೊತ್ತಿದೆ. ಮತ್ತಿಂಥ ವ್ಯಕ್ತಿ ಅರ್ಹ ಹೌದಾ ಅಲ್ವಾ? ಇದು ನನ್ನ ಪ್ರಶ್ನೆ. ಗೋವಾದಲ್ಲಿ ಬೆಳಗಾವಿ ಅದು ಗೋವಾ ಅಂತಾರಾಜ್ಯ ಕೈದು ಇದು ಅಂತಾರಾಜ್ಯ, ಇದು ವಿಶ್ವ ಮಟ್ಟದಲ್ಲಿ. ಈ ರೀತಿ ಇರುವಾಗ ಮತ್ತು ಅರ್ಹ ವ್ಯಕ್ತಿ ಅಂತ ನನ್ನ ಒಂದು ಭಾವನೆ. ಇಲ್ಲ ಇರ್ಬೋದು, ಅವರು ಕೂಡ ಇದಾಗಿರ್ಬೋದು. ಬಟ್ ಇತ್ತೀಚಿನ ನಾನು ನೋಡಿದಂಗೆ ರಾಜಶೇಖರ್ ಅವರು ಅಖಿಲ ಕರ್ನಾಟಕ ಯಾವುದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೂ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ವಿಶ್ವ ಕನ್ನಡ ಸಮ್ಮೇಳನಕ್ಕೂ ಹೋಗಿದ್ದಾರೆ. ಐಶ್ವರ್ಯ ರೈ ಏನು ಸರ್. ಸೊ ಆ ಜೊತೆಗೆ 56 ಪುಸ್ತಕ ಬರೆಯೋ ಸೆಕೆಂಡ್ರಿ. ಆಮೇಲೆ ಸಾಹಿತ್ಯಿಕವಾಗಿ ನೀವು ಮನೆಯಿಂದ ನೋಡ್ತೀರಿ, ಸುಮಾರು 600ರಿಂದ 650 700 ಹೆಚ್ಚು ಕಮ್ಮಿ ಪ್ರಶಸ್ತಿಗೂ ಇದ್ದಾರೆ. ಆ ಒಂದು ಉದ್ದೇಶ ಇಟ್ಟುಕೊಂಡು ಆ ಒಂದು ಸ್ಥಾನಕ್ಕೆ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ, ಎಲ್ಲರಿಗೂ ಸಂತೋಷ. ಜೊತೆಗೆ ಮುಂದಿನ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗೆಲ್ಲ ನಮ್ಮ ಹಾವೇರಿ ಜಿಲ್ಲೆಗೆ ತರಬೇಕು ಅಂತ ಒಂದು ಆಸೆ. ಅಲ್ಲ, ನಾವು ಯಾರೇ ಬಂದರೂ ನಾವೇನು ತರೋದು ಬೇಕಾದ್ರೆ ಅದೇ ಬರುತ್ತೆ. ಅದು ಹೆಚ್ಚಿನ ಮಟ್ಟದಲ್ಲಿ ಒತ್ತಡ ಕೊಟ್ಟು ತರಿಸುವಂಥ ಪ್ರಯತ್ನ ಮಾಡುವಂಥ ಉದ್ದೇಶ ಇಷ್ಟೇ. ಅದಕ್ಕೆಲ್ಲ ನಿಮ್ಮ ಸಹಕಾರ ಸರ್. ಯಾರು ಬಂದ್ರೆ ತರ್ಲಿಕ್ಕೆ ಒಂದು ಸಾಧ್ಯ ಇಲ್ಲ. ನಮ್ಮಲ್ಲಿ ತರಬೇಕು ಎಂಬುದು ನಮ್ಮಲ್ಲಿ ಇರ್ಲಿಕ್ಕೆ ಗಡ್ತಿರ್ಲಿಲ್ಲ, ತರಲಿಕ್ಕೆ ಆಗಲ್ಲ. ಥ್ಯಾಂಕ್ಸ್ ಸರ್. ಬರೋದಿಲ್ಲ. ಅಲ್ಲಲ್ಲ, ಲಾಸ್ಟ್ ಟೈಮ್ ತರಲಿಕ್ಕೆ ಹೋಗಿದ್ರು, ಅದಕ್ಕೆ 5 ಓಟ್ ಬಿದ್ದು. ಅಲ್ಲಲ್ಲ, ಇದೊಂದು ಭಾವನೆ ನಿಮ್ಗೆ ಗೊತ್ತಿದೆಯಲ್ಲ, 3 ಎಲ್ಲಿ ಹೋದವು ಹೆಂಗೆ ಹೋದವು ಅಂತೇಳಿ ದೇವ್ರಿಗೆ ಗೊತ್ತಿದ್ದವಂಗೆ ಗೊತ್ತು ಅಷ್ಟೇ. ಅರ್ಥ ಆಯ್ತಲ್ಲ ಸರ್? ಅದಕ್ಕೆ ಜೆ ಎಂ ರಾಜಶೇಖರ್ ಗೆದ್ದರೆ ಮುಂದಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆ ಆಗೇ ಆಗುತ್ತೆ. ಬಿಜಾಪುರದಿಂದ ಸೀದಾ ರಾಣೇಂದ್ರಿ ಬರುತ್ತೆ, ಎರಡನೇ ಮಾತೇ ಅಲ್ಲ. ಹಾವೇರಿ ಬರುತ್ತೆ 100% ಇದೊಂದು ಗ್ಯಾರಂಟಿ. ಆಶ್ವಾಸ ಕೊಡಬಲ್ಲ.